ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 6 ವಿಶ್ವರೂಪ ಸೃಷ್ಟಿ. ಇದರಿಂದ ನಾವು 8 ಮತ್ತು 9ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ 10 ರೀತಿಯ ವಾಯುಗಳು ಯಾವ್ಯಾವುದು, ಅದು ಏನೇನೆಲ್ಲ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾರೆ, ಈ ಎಲ್ಲಾ ವಾಯುಗಳು ಒಂದೇ ಆಗಿರುವ ಹೃದಯದ ಮಧ್ಯದಿಂದ ಉತ್ಪನ್ನವಾಗುತ್ತವೆ. ಈ ಕೇಂದ್ರ ಶಕ್ತಿಯು ದೇಹದ ಆತ್ಮದೊಂದಿಗೆ ಹೃದಯದೊಳಗೆ ನೆಲೆಸಿರುವ ಭಗವಂತನ ಪರಾಶಕ್ತಿಯಾಗಿರುತ್ತದೆ. ಈ ಆತ್ಮನು ಭಗವಂತನ ನಿರೂಪದಂತೆ ವರ್ತಿಸುತ್ತಾನೆ. ಅಂದ್ರೆ ಈಗ 10 ವಾಯುಗಳು ಯಾವುದು ಅಂತ ತಿಳ್ಕೊಂಡ್ವಿ. ಅದು ಎಲ್ಲಿರುತ್ತೆ ಅಂತಂದ್ರೆ ಹೃದಯದ ಮಧ್ಯದಿಂದ ಅದು ಉತ್ಪತ್ತಿ ಆಗುತ್ತೆ, ಈ 10 ವಾಯುಗಳು ಕೂಡ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ತಗೊಳ್ಳುವಂತಹ ಗಾಳಿ ಪ್ರಾಣವಾಯು ಆದ್ರೂ ಅದು ಹೋಗಿ ಹೃದಯಕ್ಕೆ ಸೇರುತ್ತೆ. ಅಲ್ಲಿಂದನೇ ಎಲ್ಲಾ ವಾಯುಗಳು ಕೂಡ ಇರೋದು. ಈ ಕೇಂದ್ರ ಶಕ್ತಿ ಅನ್ನೋದು ದೇಹದ ಆತ್ಮದ ಜೊತೆಗೆ ಹೃದಯದೊಳಗಡೆ ಯಾರು ನೆಲೆಸಿರೋದು? ಭಗವಂತ. ಆ ಭಗವಂತನದ್ದೇ ಪರಾಶಕ್ತಿ ಆಗಿರುತ್ತೆ. ಅಂದ್ರೆ ಆತ್ಮ ಭಗವಂತನ ಒಂದು ಪರಾಶಕ್ತಿ. ಈ ಕೇಂದ್ರ ಶಕ್ತಿ ಅಂತಂದ್ರೆ ಈ ಹೃದಯ ಅಥವಾ ಮೂಲ ಒಂದು ಸ್ಥಾನ ಅಂತ ಹೇಳ್ಬೋದು. ಈ ಶರೀರದಲ್ಲಿ ಸೆಂಟ್ರ್ ಪಾಯಿಂಟ್ ಅಂತ ಹೇಳ್ತೀವಿ, ಅದು ಹೃದಯ ಅಂತ ಹೇಳ್ತೀವಲ್ವಾ. ಸೊ ಈ ಒಂದು ಕೇಂದ್ರ ಶಕ್ತಿ ಅನ್ನೋದು ದೇಹದ ಆತ್ಮದ ಜೊತೆ, ಈಗ ಈ ದೇಹದಲ್ಲಿ ಯಾರಿರೋದು? ಆತ್ಮ ಅಲ್ವಾ. ಆತ್ಮನ ಜೊತೆ ಯಾರಿರೋದು? ಪರಮಾತ್ಮ, ಅಂದ್ರೆ ಭಗವಂತ ಇದ್ದಾನೆ. ಆ ಭಗವಂತನದ್ದೇ ಒಂದು ಪರಾಶಕ್ತಿ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಆತ್ಮನು ಭಗವಂತನ ನಿರೂಪದಂತೆ, ಅಂದ್ರೆ ಭಗವಂತ ಹೇಗೆ ಹೇಳ್ತಾನೋ ಹಾಗೆ ಆತ್ಮ ನಡ್ಕೊಳ್ಳುತ್ತೆ. ಅಂದ್ರೆ ಆ ರೀತಿನೇ ಅವನು ಆಕ್ಟ್ ಮಾಡ್ತಾನೆ. ಭಗವಂತ ನಿರ್ದೇಶಕ, ಇವನು ಬರೀ ನಟನೆ ಮಾಡುವಂತವನು. ಅವನು ಏನು ಹೇಳ್ತಾನೋ ಆ ರೀತಿ ಇವನು ಕೇಳ್ಕೊಂಡು ಹೋಗ್ತಾನೆ. ಭಗವದ್ಗೀತೆಯಲ್ಲಿ ಇದನ್ನು ಹೀಗೆ ವಿವರಿಸಲಾಗಿದೆ. 15ನೇ ಅಧ್ಯಾಯ 15ನೇ ಶ್ಲೋಕದಲ್ಲಿ ಈ ರೀತಿ ಹೇಳಿದ್ದಾನೆ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ಜ್ಞಾನಮಪೋಹನಂ ಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ. ಅಂದ್ರೆ ಅರ್ಥ ಏನು ಅಂತ ಈಗ ತಿಳ್ಕೊಳ್ಳೋಣ. ಸಂಪೂರ್ಣ ಕೇಂದ್ರ ಶಕ್ತಿಯು ಹೃದಯದಲ್ಲಿರುವ ಭಗವಂತನಿಂದ ಹೊರಹೊಮ್ಮುತ್ತದೆ. ಅವನು ಅಲ್ಲಿ ಕುಳಿತಿದ್ದು ಬದ್ಧಾತ್ಮನಿಗೆ ನೆನಪು ಮರೆವುಗಳೆರಡಕ್ಕೂ ನೆರವಾಗುತ್ತಾನೆ. ಬದ್ಧ ಸ್ಥಿತಿ ಉಂಟಾಗಲು ಕಾರಣವೆಂದರೆ ಭಗವಂತನಿಗೆ ಅಧೀನನಾಗಿರುವ ಸಂಬಂಧ ತನ್ನದು ಎಂಬುದನ್ನು ಆತ್ಮನು ಮರೆತಿರುವುದೇ ಆಗಿದೆ. ಭಗವಂತನನ್ನು ಮರೆಯುವುದನ್ನೇ ಮುಂದುವರಿಸಲು ಬಯಸುವವನಿಗೆ ಜನ್ಮ ಜನ್ಮಾಂತರಗಳಲ್ಲಿಯೂ ಹಾಗೆ ಮರೆಯುವುದಕ್ಕೆ ಭಗವಂತನು ಸಹಾಯ ಮಾಡುತ್ತಾನೆ. ಆದರೆ ಭಗವದ್ಭಕ್ತನ ಒಡನಾಟದ ಪ್ರಭಾವದಿಂದ ಭಗವಂತನನ್ನು ಸದಾ ಸ್ಮರಿಸುತ್ತಿರುವವನಿಗೆ ಹಾಗೆ ಸ್ಮರಿಸಲು ಹೆಚ್ಚು ಹೆಚ್ಚು ಸಹಾಯ ದೊರಕುವುದು. ಹೀಗೆ ಬದ್ಧಾತ್ಮನು ಕೊನೆಗೆ ತಾನು ಭಗವದ್ಧಾಮಕ್ಕೆ ತೆರಳಬಲ್ಲನು. ನೋಡಿ, ಇದು ಭಗವದ್ಗೀತೆಯಲ್ಲಿರುವಂಥ ಶ್ಲೋಕ. ಬೇಕಾದಷ್ಟು ಬರುತ್ತೆ ಭಗವದ್ಗೀತೆಯಲ್ಲಿರುವಂಥದ್ದು. ಅಲ್ಲಿಂದ ನಾವು ಅರ್ಥ ಮಾಡ್ಕೋಬೋದು. 15ನೇ ಅಧ್ಯಾಯ 15ನೇ ಶ್ಲೋಕದಲ್ಲಿ ಏನು ಹೇಳಿದಾನೆ? ಎಲ್ಲರ ಹೃದಯದಲ್ಲಿ ಇರುವಂಥವನು ಯಾರು? ಭಗವಂತ ಅಂತ ಹೇಳಿದಾನೆ. ಅಂದ್ರೆ ಈ ಸಂಪೂರ್ಣ ಕೇಂದ್ರ ಶಕ್ತಿ ಅನ್ನೋದು ಹೃದಯದಲ್ಲಿರುವಂಥ ಭಗವಂತನಿಂದಾನೇ ಹೊರಹೊಮ್ಮುವಂಥದ್ದು. ನಮಗೆ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದ್ದಾಗ ಈ ಶಾರೀರಿಕ ಬಲದ ಮೇಲೆ ನಮಗೆ ತುಂಬಾ ಗರ್ವ ಇರುತ್ತೆ, ಹೆಮ್ಮೆ ಇರುತ್ತೆ ಅಲ್ವಾ. ಆದರೆ ಶರೀರ ಕೆಲಸ ಮಾಡಬೇಕು ಅಂತಂದ್ರೆ ಅದಕ್ಕಿಂತ ಸ್ವಲ್ಪ ಶಕ್ತಿಶಾಲಿ ಆಗಿರುವಂಥದ್ದು ಯಾವುದು ಅಂತಂದ್ರೆ ಮನಸ್ಸು, ಮಾನಸಿಕ ಶಕ್ತಿ, ಮನೋಬಲ ಅಂತ ಹೇಳ್ತೀವಿ. ಅದು ಸ್ಟ್ರಾಂಗ್ ಆಗಿದ್ರೆ ಎಂತ ವೀಕ್ ಆಗಿದ್ರು ಕೂಡ ಅವನು ಹೇಗಾದ್ರೂ ಒಂದು ಗೆಲ್ತಾನೆ. ಮನೋಬಲ ಅನ್ನೋದು ಶರೀರ ಬಲಕ್ಕಿಂತ ದೊಡ್ಡದು. ಅದಕ್ಕಿಂತ ಹೆಚ್ಚಿನದು ಯಾವುದು ಅಂತಂದ್ರೆ ಆತ್ಮಬಲ. ಅದು ಭಗವಂತ ನಮಗೊಳಗಡೆಯಿಂದ ಕೊಡುವಂಥದ್ದು. ಆತ್ಮಬಲ ಅನ್ನೋದು ಒಂದಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅವನು, ಆಯ್ತಾ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಆ ಹೃದಯದಲ್ಲಿರುವಂಥ ಭಗವಂತನಿಂದಾನೇ ಈ ಶಕ್ತಿ ಅನ್ನೋದು ಹೊಮ್ತಾ ಇರತ್ತೆ. ಅವನಲ್ಲಿ ಕೂತ್ಕೊಂಡು ಬದ್ಧಾತ್ಮನಿಗೆ ಏನು ಮಾಡ್ತಾನೆ? ನಾವು ಮರ್ತು ಹೋಗಿರೋದನ್ನ ಅಂದ್ರೆ ನಾವು ನೆನೆಸ್ಕೋಬೇಕು. ಆ ರೀತಿ ನೆನಪು ಮತ್ತೆ ಮರುವು ಎರಡಕ್ಕೂ ನಮಗೆ ನೆರವಾಗ್ತಾನೆ. ಇವಾಗ ಕೆಲವೊಂದನ್ನ ನಾವು ಮರಿಬೇಕಾಗತ್ತೆ. ಅದು ನೆನಪಲ್ಲಿದ್ರೆ ನಮ್ಗೆ ಹಿಂಸೆ ಕೊಡ್ತಾ ಇರತ್ತೆ. ಅದನ್ನ ಮರೆಸ್ತಾನೆ. ಇನ್ನೂ ಕೆಲವೊಂದು ನಮಗೆ ನೆನಪಾಗಬೇಕು, ಇಲ್ಲ ಅಂದ್ರೆ ನನಗೆ ತೊಂದರೆ ಆಗುತ್ತೆ. ಅದನ್ನ ನೆನಪಿಸ್ತಾ ಇರ್ತಾನೆ. ಅಂದ್ರೆ ನಮಗೆ ಮರುವು ಇದೆ,
ಅಥವಾ ನೆನಪಿದೆ ಅಂದರೆ ಅದು ಎರಡಕ್ಕೂ ಸಹಾಯ ಮಾಡುವಂಥವ್ನು ಯಾರು ಅಂತಂದರೆ ಭಗವಂತ. ಈಗ ನಮಗೆ ಈ ರೀತಿಯ ಒಂದು ಬದ್ಧ ಸ್ಥಿತಿ ಬರೋದಕ್ಕೆ ಕಾರಣ ಏನು ಅಂತಂದರೆ, ಭಗವಂತನಿಗೆ ನಾನು ಅಧೀನರಾಗಿರಬೇಕು, ನಾನು ಸರೆಂಡರ್ ಆಗಿರಬೇಕು, ನಾನು ಸೇವಕ ಅನ್ನೋದನ್ನು ಮರ್ತಿರೋದೇ ನಾವು ಬದ್ಧ ಸ್ಥಿತಿಯಲ್ಲಿರೋದಕ್ಕೆ ಕಾರಣ. ಭಗವಂತನನ್ನು ನಾವು ಮರಿಬೇಕು, ನಾನು ಅದನ್ನು ನೆನಪಿಸ್ಕೊಳ್ಳೋದೇನು ಬೇಕಾಗಿಲ್ಲ, ನಾನೇ ಒಡೆಯ, ಅವನು ನನ್ನ ಒಡೆಯ ಅಲ್ಲ ಅನ್ನೋ ಒಂದು ಮನಸ್ಥಿತಿಯಲ್ಲೇ ನಾವು ಇರಬೇಕು ಅಂತ ಇಷ್ಟಪಟ್ಟರೆ, ನಾವು ಹಾಗೇ ಇರೋದಕ್ಕೆ ಅವನು ನಮಗೆ ಮರುವು ಕೊಡ್ತಾನೆ. ಆಯಿತು, ನೀನು ನನ್ನನ್ನು ಮರ್ತೇ ಇರು, ಆದರೆ ಅದರಿಂದ ಬೇಕಾದಷ್ಟು ಕಷ್ಟ ನಷ್ಟ ನೋವುಗಳನ್ನು ನಾವು ಅನುಭವಿಸ್ಬೇಕಾಗತ್ತೆ. ಆಯಿತಾ? ಈಗ ಎಷ್ಟೋ ಜನಕ್ಕೆ ದೇವರು, ಭಗವಂತ, ಜ್ಞಾನ ಇದೆಲ್ಲ ಯಾವುದೂ ಬೇಕಾಗಿಲ್ಲ. ಅವ್ರಿಗೇನಾದರೂ ಹೇಳೋಕ್ಕೋದ್ರೂ ಕೂಡ ಕೇಳೋದಕ್ಕೂ ರೆಡಿ ಇರೋದಿಲ್ಲ. ಯಾಕೆ ಅಂತಂದರೆ ಅವರು ಇಷ್ಟಪಟ್ಟಿದ್ದಕ್ಕೆ ಭಗವಂತ ಅದನ್ನು ಅವ್ರಿಗೆ ಮರೆಸಿದ್ದಾನೆ. ಅವ್ರ ನೆನಪು ಮಾಡ್ಕೊಳ್ಳೋದಕ್ಕೂ ಬಿಡೋದಿಲ್ಲ ಅವನು. ಯಾಕೆ? ಅವ್ರ ಇಚ್ಛೆ ಅದು. ಆ ಇಚ್ಛೆಯನ್ನು ತೀರಿಸ್ಕೊಳ್ಳೋದಕ್ಕೆ ಅಂತಾನೆ ಅಲ್ವಾ ಈ ಪ್ರಪಂಚಕ್ಕೆ ಬರೋದು. ಅದಕ್ಕೋಸ್ಕರನೇ ಜನ್ಮ ಜನ್ಮಾಂತರಗಳಲ್ಲೂ ಕೂಡ ಅವನು ಭಗವಂತನ ದಾಸ ನಾನು ಅನ್ನೋದನ್ನ ಮರ್ತಿರಬೇಕು. ಆ ರೀತಿ ಭಗವಂತ ಸಹಾಯ ಮಾಡ್ತಾನೆ. ಆದರೆ ಯಾರಿಗಾದ್ರೂ ಒಬ್ಬ ಜೀವಿಗೆ ಭಗವಂತನ ಭಕ್ತರ ಜೊತೆ ಇರುವಂಥ ಒಂದು ಸಂದರ್ಭ ಏನಾದರೂ ಸಿಕ್ತು ಅಂತಂದರೆ, ಅವರ ಒಡನಾಟದ ಪ್ರಭಾವದಿಂದ ಏನಾಗುತ್ತೆ, ಈಗ ಭಕ್ತರ ಜೊತೆ ಇದ್ದರೆ ಅವರು ಐಹಿಕ ಪ್ರಪಂಚದ ವಿಷಯಗಳನ್ನು ಅವರು ಒಂದು ಚೂರು ಮಾತಾಡೋದಿಲ್ಲ. ಅವ್ರು ಮಾತಾಡೋದೆಲ್ಲ ಬರೀ ಭಗವಂತನ ವಿಚಾರಗಳೇ ಅಲ್ವಾ. ಆವಾಗ ನಮಗೆ ಏನಾಗುತ್ತೆ ಅಂತಂದರೆ, ಭಗವಂತನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮತ್ತು ಭಗವಂತನ ವಿಚಾರಗಳನ್ನು ತಿಳ್ಕೊಂಡು ನಾನು ಯಾರು, ಯಾಕೆ, ಏನು ಅನ್ನೋದೆಲ್ಲ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಆ ಸ್ಮರಣೆ ಮಾಡಿಕೊಳ್ಳೋದಕ್ಕೆ ಹೆಚ್ಚು ಸಹಾಯ ನಮಗೆ ಸಿಗುತ್ತೆ. ಈ ರೀತಿ ಬದ್ಧಾತ್ಮ ಕೊನೆಗೆ ತಾನು ಕೂಡ ಭಗವದ್ಧಾಮಕ್ಕೆ ವಾಪಸ್ ಹೋಗ್ಬೋದು. ಅಂದರೆ ನಾನೇನೋ ತಪ್ಪು ಮಾಡಿದ್ದೀನಿ, ಜೈಲಿಗೆ ಬಂದಿದ್ದೀನಿ, ಮತ್ತು ನನಗೆ ನೆನಪಾದಾಗ, ನನಗೆ ಅದು ಗೊತ್ತಾದಾಗ, ತಿಳುವಳಿಕೆ ಬಂದಾಗ ಮತ್ತು ನಾನು ನನ್ನ ಮನೆಗೆ ವಾಪಸ್ ಹೋಗ್ಬೋದಲ್ವಾ. ಅದೇ ರೀತಿ ನಾವು ಭಗವದ್ಧಾಮದಲ್ಲಿದ್ದವರು ತಪ್ಪಾದ ತಿಳುವಳಿಕೆ ಅಥವಾ ತಪ್ಪಾಗಿ ನಾವು ಯೋಚನೆ ಮಾಡಿದ್ರಿಂದ ಈ ಒಂದು ಪ್ರಪಂಚಕ್ಕೆ ಬಂದಿದ್ದೀವಿ. ಮತ್ತೆ ನಮಗೆ ನೆನಪಾಗಿ ಸರಿ ಮಾಡಿಕೊಂಡ್ರೆ ಮತ್ತೆ ವಾಪಸ್ ಅಲ್ಲಿಗೆ ಹೋಗ್ತೀವಿ ಅನ್ನೋದು ಇದರ ಅರ್ಥ. ಭಗವಂತನ ಈ ದಿವ್ಯ ಸಹಾಯದ ಪ್ರಕ್ರಿಯೆಯನ್ನು ಭಗವದ್ಗೀತೆಯಲ್ಲಿ ಈ ಕೆಳಗಿನಂತೆ ವಿವರಿಸಲಾಗಿದೆ. ಅಂದರೆ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಏನು, 10ನೇ ಅಧ್ಯಾಯ 10ನೇ ಶ್ಲೋಕದಲ್ಲಿ, ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿತೆ. ಅಂದರೆ ಅರ್ಥ ಏನು, ಆತ್ಮ ಸಾಕ್ಷಾತ್ಕಾರದ ಬುದ್ಧಿಯೋಗ ಪ್ರಕ್ರಿಯೆಯು ಮನಸ್ಸನ್ನು ಮೀರಿದ ಬುದ್ಧಿಯುಳ್ಳದ್ದಾಗಿ ಅದು ಭಕ್ತಿಪೂರ್ಣವಾದ ಸೇವೆಯ ರೂಪದಲ್ಲಿರುತ್ತದೆ. ಅಂತಹ ಬುದ್ಧಿಯೋಗದಿಂದ ಮಾತ್ರ ವಿಶ್ವದಲ್ಲಿ ಭೌತಿಕ ಬಂಧನದ ಬದ್ಧ ಸ್ಥಿತಿಯಿಂದ ಪಾರಾಗಲು ಸಾಧ್ಯ. ಜೀವಿಯ ಬದ್ಧ ಸ್ಥಿತಿಯು ಭಾರಿ ಯಂತ್ರವೊಂದರ ತಳದಲ್ಲಿ ಸಿಕ್ಕಿ ಹಾಕಿಕೊಂಡವನಂತೆ ಇರುತ್ತದೆ. ನೋಡಿ, ಈ ಒಂದು ಶ್ಲೋಕ ಹೇಳಿದಾರಲ್ಲ ಇಲ್ಲಿ, ತೇಷಾಂ ಸತತಯುಕ್ತಾನಾಂ, ಅದರ ಅರ್ಥ ಏನಪ್ಪ ಅಂತಂದರೆ, ಯಾರು ನನ್ನನ್ನು ಪ್ರೀತಿಯಿಂದ ಭಕ್ತಿಯಿಂದ ಸದಾ ನನಗೆ ಮುಡಿಪಾಗಿರ್ತಾನೋ, ನನ್ನ ಸೇವೆ ಮಾಡೋದು, ನನ್ನ ಬಗ್ಗೆ ಹಾಡೋದು, ನನ್ನ ಬಗ್ಗೆನೇ ಯೋಚನೆ ಮಾಡೋದು, ಆ ರೀತಿ ಎಲ್ಲ ಇರ್ತಾನೋ, ಅವನಿಗೆ ನನ್ನ ಹತ್ರ ಬರೋದಕ್ಕೆ ಏನು ಬುದ್ಧಿಯನ್ನು ಕೊಡಬೇಕೋ ಆ ಬುದ್ಧಿಯೋಗವನ್ನು ನಾನೇ ಅವನಿಗೆ ಕೊಡ್ತೀನಿ. ಅಂದರೆ ಏನು, ಒಂದು ಹೆಜ್ಜೆ ನಾವು ಮುಂದೆ ಇಟ್ಟರೆ ಭಗವಂತ ನಮ್ಮ ಕಡೆಗೆ 100 ಹೆಜ್ಜೆ ಇಟ್ಟು ನಮ್ಮನ್ನು ಕರ್ಕೊಳ್ಳೋದಕ್ಕೆ ರೆಡಿ ಇರ್ತಾನೆ. ಮೊದಲು ನನ್ನಲ್ಲಿ ಒಂದೇ ಒಂದು ಚಿಕ್ಕ ಯೋಚನೆ, ಆಲೋಚನೆ ಮನಸ್ಸಲ್ಲಿ ಬರಬೇಕು, ನಾನು ಭಗವಂತನ ಕಡೆಗೆ ಹೋಗಬೇಕಲ್ಲ, ಆದರೆ ನನಗಾಗ್ತಾ ಇಲ್ಲ, ನಾನು ಇಲ್ಲಿಂದ ಹೊರಗಡೆ ಬರೋದಕ್ಕೆ ಸಹಾಯ ಮಾಡುವಂತ ಕೇಳ್ಕೊಳ್ಳೋದು ಬೇಕಾಗಿಲ್ಲ. ನಮ್ಮ ಮನಸ್ಸಲ್ಲಿ ಅವನ ಬಗ್ಗೆ ಯೋಚನೆ ಬಂತು, ಚಿಂತನೆ ಬಂತು ಅಂತಂದರೆ ಅವನೇ ನಮ್ಮನ್ನು ಸಹಾಯ ಮಾಡಿ ಕರ್ಕೊಂಡು ಹೋಗ್ತಾನೆ ಅನ್ನೋದು ಇದರ ಅರ್ಥ. ಆತ್ಮ ಸಾಕ್ಷಾತ್ಕಾರದ ಬುದ್ಧಿಯೋಗ ಪ್ರಕ್ರಿಯೆಯು ಮನಸ್ಸನ್ನು ಮೀರಿದ ಬುದ್ಧಿಯುಳ್ಳದ್ದಾಗಿ ಅದು ಭಕ್ತಿಪೂರ್ಣವಾದ ಸೇವೆಯ ರೂಪದಲ್ಲಿರುತ್ತದೆ. ಅಂತಹ ಬುದ್ಧಿಯೋಗದಿಂದ ಮಾತ್ರ ವಿಶ್ವದಲ್ಲಿ ಭೌತಿಕ ಬಂಧನದ ಬದ್ಧ ಸ್ಥಿತಿಯಿಂದ ಪಾರಾಗಲು ಸಾಧ್ಯ. ನೋಡಿ, ಈ ಒಂದು ಬುದ್ಧಿಯೋಗ ಪ್ರಕ್ರಿಯೆ ಅನ್ನೋದಿದೆಯಲ್ಲ, ಇದು ಮನಸ್ಸನ್ನು ಮೀರಿರುವಂಥದ್ದು, ಅಂಥ ಒಂದು ಬುದ್ಧಿ ಇರುವಂಥದ್ದು. ಈ ರೀತಿ ನಾವು ಯಾವಾಗ ಭಗವಂತನ ಸೇವೆಯಲ್ಲಿ ತೊಡಗಿರ್ತೀವೋ ಅದರಿಂದ ಮಾತ್ರ, ಈ ಬುದ್ಧಿಯೋಗದಿಂದ ಮಾತ್ರನೇ ಈ ಭೌತಿಕ ಬಂಧನದಿಂದ ನಾವು
ಹೊರಗಡೆ ಬರೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಈ ಒಂದು ಬದ್ಧ ಸ್ಥಿತಿ ಅನ್ನೋದು ಹೇಗಿರುತ್ತೆ ಅಂತಂದ್ರೆ, ದೊಡ್ಡದು ಒಂದು ಮಿಷನ್ ಇರುತ್ತೆ ಅಂತ ಇಟ್ಕೊಳ್ಳಿ. ಅದ್ರ ಕೆಳಗಡೆ ಹೋಗಿ ಸಿಕ್ಕಾಕೊಂಡ್ಬಿಟ್ರೆ ನಾವು ಹೇಗಿರುತ್ತೆ? ಆ ರೀತಿ ಈ ಕಡೆ ಸಾಯೋದು ಇಲ್ಲ, ಈ ಕಡೆ ಬದುಕೋಕ್ಕೂ ಆಗದೆ, ಹೊರಗಡೆನೂ ಬರೋಕ್ಕಾಗದೆ ನಾವು ಒದ್ದಾಡ್ತಿರ್ತೀವಲ್ವಾ? ಆ ರೀತಿಯ ಒಂದು ಬಂಧನ, ಈ ಭೌತಿಕ ಬಂಧನ ಅನ್ನೋದು. ಆದರೆ ನಮಗೆ ಇದೇ ಚೆನ್ನಾಗಿದೆ ಅನ್ಸುತ್ತೆ. ಯಾಕೆ? ನಮಗೆಲ್ಲೋ ಒಂದೊಂದು ಅಲ್ಲಿ ಇಲ್ಲಿ ಒಂದು ಚಿಕ್ಕ ಚಿಕ್ಕ ಅನುಭವಗಳಾಗ್ತಾ ಇರುತ್ತೆ. ಮನಸ್ಸಿಗೆ ಸಂತೋಷ ಕೊಡುವಂಥದ್ದು. ನಾವೇನು ಅಂದ್ಕೊಂಡ್ಬಿಡ್ತೀವಿ, ಇದೇ ದೊಡ್ಡದು ಅಂತ ಅಂದ್ಕೊಂಡು ನಾವು ಖುಷಿ ಪಡ್ತಾ ಇರ್ತೀವಿ. ಆದರೆ ಹಾಗಿಲ್ಲ. ಬೇಕಾದರೆ ನೀವು ಒಂದು ಕ್ಷಣ ಕೂತ್ಕೊಂಡು ಯೋಚನೆ ಮಾಡಿ, ಈ ಬದ್ಧ ಜೀವನದಲ್ಲಿ ನಮಗೆ ಆಧ್ಯಾತ್ಮಿಕತೆ ಅನ್ನೋದು ಇಲ್ಲ ಅಂತಂದರೆ ನಮ್ಮ ಜೀವನ ಹೇಗಿರುತ್ತೆ ಅಂತ ಯೋಚನೆ ಮಾಡ್ಕೋಬೇಕು. ಇನ್ನೂ ನಾವೇನೂ ಸಾಧನೆ ಮಾಡಿಲ್ಲ ಆದರೂ ಕೂಡ ಆಧ್ಯಾತ್ಮಿಕತೆಯಲ್ಲಿ ಒಂಥರ ನೆಮ್ಮದಿ ಇದೆ, ಒಂಥರ ಮನ್ಸಿಗೆ ಶಾಂತಿ ಸಿಗುತ್ತಪ್ಪ, ಏನೂ ತೊಂದರೆ ಇಲ್ಲದೆ, ತಲೆನೋವು ಇಲ್ಲದೆ ಆ ರೀತಿ ಇರ್ತೀವಪ್ಪ ಅಂತ ನಮಗೆ ಅನಿಸುತ್ತೆ ಅಲ್ವಾ? ಆಧ್ಯಾತ್ಮಿಕತೆ ಅಂದ್ರೇ ಹಾಗೆ. ಅಂದರೆ ನಾವು ಇನ್ನೂ ಶುದ್ಧರಾಗಿಲ್ಲ, ಇನ್ನೂ ನಾವು ಅದರಲ್ಲಿ ಒಂದು ಹೆಜ್ಜೆನೂ ಇಟ್ಟಿಲ್ಲ, ಆಗಲೇ ನಮಗೆ ಈ ರೀತಿಯ ಅನುಭವ ಆಗುತ್ತೆ ಅಂತಂದರೆ, ಇನ್ನು ಆತ್ಮ ಸಾಕ್ಷಾತ್ಕಾರ ಆಗಿರೋರಿಗೆ ಅಥವಾ ಆ ಹಂತಕ್ಕೆ ಬಂದಿರೋರಿಗೆ ಹೇಗಿರ್ಬೋದು ಅವ್ರ ಮಾನಸಿಕ ಸ್ಥಿತಿ ಅನ್ನೋದನ್ನು ಯೋಚನೆ ಮಾಡಬೇಕು. ಆಯಿತಾ? ಇದೆಲ್ಲ ತುಂಬಾ ನಾವು ಅನುಭವಿಸ್ಬೇಕಾಗಿರುವಂಥದ್ದು. ಇದು ಹೇಳೋದಕ್ಕೆ ಸಾಧ್ಯ ಇಲ್ಲ, ಎಕ್ಸ್‌ಪ್ಲೇನ್ ಮಾಡೋದಕ್ಕೆ ಮೊದಲೇ ಆಗೋದಿಲ್ಲ. ನಮಗೇ ಅನುಭವ ಬರ್ತಾ ಹೋದಂಗೆ ನಮಗೆ ಗೊತ್ತಾಗುತ್ತೆ ಇದರ ಆಳ ಎಷ್ಟಿದೆ, ಉದ್ದ ಅಗಲ ಎಷ್ಟಿದೆ, ಇದರಲ್ಲಿ ಏನೆಲ್ಲ ಅನುಭವಗಳಾಗುತ್ತೆ ಅಂತ ನಮಗೆ ಗೊತ್ತಾದಾಗಲೇ ಅದರ ರುಚಿ ಏನು ಅನ್ನೋದು ಗೊತ್ತಾಗೋದು. ಸೊ ಅದು ಗೊತ್ತಾಗಲಿ ಅಂತ ಅಂದ್ಬಿಟ್ಟೆ ಈ ಧರ್ಮಗ್ರಂಥಗಳಿರೋದಲ್ವಾ? ಸೊ ನಾವು ಕೂಡ ಪ್ರಯತ್ನ ಮಾಡ್ತಾ ಇರಬೇಕು ಅರ್ಥ ಮಾಡ್ಕೊಳ್ಳೋದಕ್ಕೆ. ಆಗಲೇ ನಾವೊಂಚೂರು ಪ್ರಯತ್ನ ಮಾಡಿದಾಗ ನಮ್ಮ ಯೋಚನಾ ಶಕ್ತಿ ಹೆಚ್ಚಾಗುತ್ತೆ, ನಮ್ಮ ಬುದ್ಧಿ ಶಕ್ತಿ ಹೆಚ್ಚಾಗುತ್ತೆ, ಮತ್ತು ನಾವು ಯೋಚನೆ ಮಾಡುವಂಥ ರೀತಿ ಕೂಡ ಚೇಂಜ್ ಆಗುತ್ತೆ. ಮತ್ತು ಭಗವಂತ ಕೂಡ ಇವನಿಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾನೆ, ನಾನು ಇವನಿಗೆ ಸಹಾಯ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಯಾವುದಾದ್ರೂ ಒಂದು ರೀತಿಯಲ್ಲಿ ನಮಗೆ ಜ್ಞಾನೋದಯವಾಗೋ ಹಾಗೆ ಮಾಡ್ತಾನೆ. ಸೊ ಅದಕ್ಕೆ ಇಲ್ಲಿ ಈ ಶ್ಲೋಕ ಇರೋದು, ತೇಷಾಂ ಸತತ ಯುಕ್ತಾನಾಂ. ಅಂದರೆ ಯಾರು ನನ್ನ ಕಡೆ ಬರಬೇಕು ಅಂತ ಇಷ್ಟಪಡ್ತಾನೋ ಅವನಿಗೆ ಬೇಕಾಗಿರುವಂಥ ಬುದ್ಧಿಯೋಗವನ್ನು ನಾನೇ ಕೊಡ್ತೀನಿ ಅಂತ ಭಗವಂತ ಸ್ವಯಂ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಇದಕ್ಕಿಂತ ನಮಗೆ ಇನ್ನೇನು ಪ್ರೂಫ್ ಬೇಕು ಅಲ್ವಾ? ನಾವು ಪ್ರಯತ್ನ ಮಾಡೋದು ನಮ್ಮ ಕೈಯಲ್ಲಿದೆ, ನಾವು ಮಾಡಬೇಕು, ಆಗ ಭಗವಂತ ಸಹಾಯ ಮಾಡೇ ಮಾಡ್ತಾನೆ. ಈಗ ನಾವು ಇದನ್ನೆಲ್ಲ ಕೇಳ್ತಾ ಇದ್ದೀವಿ ಅಥವಾ ಇದನ್ನು ಓದ್ತಾ ಇದ್ದೀವಿ ಅಂತಂದರೆ ಭಗವಂತನ ಕೃಪೆ ಇಲ್ಲದೆ ಇದೆಲ್ಲ ಎಲ್ಲಿ ಸಿಗುತ್ತೆ? ಮನೆಯಲ್ಲೇ ಬೇಕಾದಷ್ಟು ಜನ ಇರ್ತಾರೆ, ಯಾರಾದರೂ ಇದನ್ನು ಕೇಳಿಸ್ಕೊಳ್ಳಿ ಅಂತಂದರೆ ಕೇಳಿಸ್ಕೊಳ್ತಾರ? ಅದಕ್ಕೂ ಕೂಡ ಯೋಗ್ಯತೆ ಬರಬೇಕು, ಅದಕ್ಕೂ ಕೂಡ ಅರ್ಹತೆಯನ್ನು ನಾವು ಗಳಿಸಿದರೆ ಮಾತ್ರ ನಮಗದು ಸಿಗೋದಕ್ಕೆ ಸಾಧ್ಯ. ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.